ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ಬಳಿಕ ಮೊದಲನೇ ಅಧಿವೇಶನ ಆರಂಭವಾಗಿದೆ. ಬಂಡೆ ಸರ್ಕಾರದ ವಿರುದ್ಧ ಮುಗಿಬೀಳುವುದಕ್ಕೆ ಜೆಡಿಎಸ್ ಸಿದ್ದವಾಗಿದೆ. ಇದಕ್ಕೆ ಸಮರಾಭ್ಯಾಸ ಶುರು ಮಾಡಿದೆ. ಇಂದಿನ ಜೆಡಿಎಲ್ಪಿ ಸಭೆಯಲ್ಲಿ ತಾಲೀಮು ನಡೆಸಲಾಗುತ್ತೆ. ಸರ್ಕಾರ ಕಟ್ಟಿಹಾಕಲು ಜೆಡಿಎಸ್ ಸಿದ್ಧತೆ. ಇಂದು ಸಂಜೆ ಜೆಡಿಎಲ್ಪಿ ಸಭೆ. ಸರ್ಕಾರದ ವಿರುದ್ಧ ದೋಸ್ತಿ ಸಮರ ಸಾರಿದೆ. ಅದರಲ್ಲೂ ಜೆಡಿಎಸ್ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಈಗಾಗಲೇ ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ ರಣಕಹಳೆ ಮೊಳಗಿಸಿದೆ. ಆದರೆ ಇಷ್ಟಕ್ಕೆ ದಳ ಸುಮ್ಮನಾಗಿಲ್ಲ. ಸದನದ ಒಳಗೆ ಸರ್ಕಾರದ ವಿರುದ್ಧ ಹೋರಾಡಲು ಸಿದ್ದವಾಗಿದೆ. ಇದಕ್ಕಾಗಿ ಜೆಡಿಎಲ್ಪಿ ಸಭೆ ಮೂಲಕ ಸಮರಾಭ್ಯಾಸಕ್ಕೆ ಮುಂದಾಗಿದೆ. ಇಂದು ಸಂಜೆ 7 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ವೇಳೆ ಸದನದಲ್ಲಿ ಆಡಳಿತಾರೂಢ ಪಕ್ಷವನ್ನ ಹೇಗೆ ಸದೆಬಡಿಬೇಕು ಅಂತ ಚರ್ಚೆ ಮಾಡಲಾಗುತ್ತೆ. ಇದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ವಿಚಾರದಲ್ಲಿ ರಾಜ್ಯದ ರೈತರಿಗೆ ಅನ್ಯಾಯವಾಗದಂತೆ ನಿಗಾ ವಹಿಸಲು ಕೇಂದ್ರ ಸಚಿವ ಕುಮಾರಸ್ವಾಮಿ ಶಾಸಕರಿಗೆ ಸಲಹೆ ನೀಡಲಿದ್ದಾರೆ. ಪಕ್ಷದ ಒಳಗಿನ ಆಂತರಿಕ ಕಲಹಕ್ಕೆ ಫುಲ್ ಸ್ಟಾಪ್. ಇನ್ನು ಪಕ್ಷದ ಆಂತರಿಕ ವಿಚಾರವಾಗಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಹಾಗೂ ಶಾಸಕ ಶರಣಗೌಡ ಕಂದಕೂರ್ ನಡುವಿನ ಅಸಮಾಧಾನ ಯಾವುದೇ ಕಾರಣಕ್ಕೂ ಬಹಿರಂಗವಾಗದಂತೆ ನೋಡಿಕೊಳ್ಳಲು ಎಚ್ಡಿ ಕುಮಾರಸ್ವಾಮಿ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ವಿಪಕ್ಷ ಒಂದು ಹಂತಕ್ಕೆ ವೀಕ್ ಆಗಿದೆ ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ. ಹೀಗಿರುವಾಗ ಮೈತ್ರಿ ಪಕ್ಷದಲ್ಲಿರುವಂತಹ ನಾವು ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಪಿಕೊಳ್ಳಲೇಬಾರದು ಅಂತ ಸಲಹೆ ನೀಡಲಿದ್ದಾರೆ. ಸ್ಪಷ್ಟ ನಿಲುವು ತಾಳಲು ಸೂಚನೆ ಸಾಧ್ಯತೆ. ಇನ್ನು ಇದೇ ವೇಳೆ ಪಕ್ಷ ತೆಗೆದುಕೊಳ್ಳುವ ಯಾವುದೇ ನಿರ್ಣಯ ಹಾಗೂ ತೀರ್ಮಾನಕ್ಕೂ ಎಲ್ಲರೂ ಬದ್ಧರಾಗಬೇಕು ಎಂಬ ಸಂದೇಶ ರವಾನೆ ಆಗಲಿದೆ. ಪಕ್ಷದ ಒಳಗಿರುವಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಹೊರತುಪಡಿಸಿ ಸರ್ಕಾರವನ್ನ ಕಟ್ಟಿಹಾಕಲು ಕೆಲಸ ಮಾಡಬೇಕು ಎಂಬ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ಬಳಿಕ ಮೊದಲನೇ ಅಧಿವೇಶನ ಆರಂಭವಾಗಿದೆ. ಬಂಡೆ ಸರ್ಕಾರದ ವಿರುದ್ಧ ಮುಗಿಬೀಳುವುದಕ್ಕೆ ಜೆಡಿಎಸ್ ಸಿದ್ದವಾಗಿದೆ. ಇದಕ್ಕೆ ಸಮರಾಭ್ಯಾಸ ಶುರು ಮಾಡಿದೆ. ಇಂದಿನ ಜೆಡಿಎಲ್ಪಿ ಸಭೆಯಲ್ಲಿ ತಾಲೀಮು ನಡೆಸಲಾಗುತ್ತೆ. ಸರ್ಕಾರ ಕಟ್ಟಿಹಾಕಲು ಜೆಡಿಎಸ್ ಸಿದ್ಧತೆ. ಇಂದು ಸಂಜೆ ಜೆಡಿಎಲ್ಪಿ ಸಭೆ. ಸರ್ಕಾರದ ವಿರುದ್ಧ ದೋಸ್ತಿ ಸಮರ ಸಾರಿದೆ. ಅದರಲ್ಲೂ ಜೆಡಿಎಸ್ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಈಗಾಗಲೇ ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ ರಣಕಹಳೆ ಮೊಳಗಿಸಿದೆ. ಆದರೆ ಇಷ್ಟಕ್ಕೆ ದಳ ಸುಮ್ಮನಾಗಿಲ್ಲ. ಸದನದ ಒಳಗೆ ಸರ್ಕಾರದ ವಿರುದ್ಧ ಹೋರಾಡಲು ಸಿದ್ದವಾಗಿದೆ. ಇದಕ್ಕಾಗಿ ಜೆಡಿಎಲ್ಪಿ ಸಭೆ ಮೂಲಕ ಸಮರಾಭ್ಯಾಸಕ್ಕೆ ಮುಂದಾಗಿದೆ. ಇಂದು ಸಂಜೆ 7 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ವೇಳೆ ಸದನದಲ್ಲಿ ಆಡಳಿತಾರೂಢ ಪಕ್ಷವನ್ನ ಹೇಗೆ ಸದೆಬಡಿಬೇಕು ಅಂತ ಚರ್ಚೆ ಮಾಡಲಾಗುತ್ತೆ. ಇದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ವಿಚಾರದಲ್ಲಿ ರಾಜ್ಯದ ರೈತರಿಗೆ ಅನ್ಯಾಯವಾಗದಂತೆ ನಿಗಾ ವಹಿಸಲು ಕೇಂದ್ರ ಸಚಿವ ಕುಮಾರಸ್ವಾಮಿ ಶಾಸಕರಿಗೆ ಸಲಹೆ ನೀಡಲಿದ್ದಾರೆ. ಪಕ್ಷದ ಒಳಗಿನ ಆಂತರಿಕ ಕಲಹಕ್ಕೆ ಫುಲ್ ಸ್ಟಾಪ್. ಇನ್ನು ಪಕ್ಷದ ಆಂತರಿಕ ವಿಚಾರವಾಗಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಹಾಗೂ ಶಾಸಕ ಶರಣಗೌಡ ಕಂದಕೂರ್ ನಡುವಿನ ಅಸಮಾಧಾನ ಯಾವುದೇ ಕಾರಣಕ್ಕೂ ಬಹಿರಂಗವಾಗದಂತೆ ನೋಡಿಕೊಳ್ಳಲು ಎಚ್ಡಿ ಕುಮಾರಸ್ವಾಮಿ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ವಿಪಕ್ಷ ಒಂದು ಹಂತಕ್ಕೆ ವೀಕ್ ಆಗಿದೆ ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ. ಹೀಗಿರುವಾಗ ಮೈತ್ರಿ ಪಕ್ಷದಲ್ಲಿರುವಂತಹ ನಾವು ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಪಿಕೊಳ್ಳಲೇಬಾರದು ಅಂತ ಸಲಹೆ ನೀಡಲಿದ್ದಾರೆ. ಸ್ಪಷ್ಟ ನಿಲುವು ತಾಳಲು ಸೂಚನೆ ಸಾಧ್ಯತೆ. ಇನ್ನು ಇದೇ ವೇಳೆ ಪಕ್ಷ ತೆಗೆದುಕೊಳ್ಳುವ ಯಾವುದೇ ನಿರ್ಣಯ ಹಾಗೂ ತೀರ್ಮಾನಕ್ಕೂ ಎಲ್ಲರೂ ಬದ್ಧರಾಗಬೇಕು ಎಂಬ ಸಂದೇಶ ರವಾನೆ ಆಗಲಿದೆ. ಪಕ್ಷದ ಒಳಗಿರುವಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಹೊರತುಪಡಿಸಿ ಸರ್ಕಾರವನ್ನ ಕಟ್ಟಿಹಾಕಲು ಕೆಲಸ ಮಾಡಬೇಕು ಎಂಬ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ.